ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಿಸಲ್ಟ್ ಬಂತಾಯ್ತು. ಇವತ್ತಿನಿಂದ ಸರ್ಕಾರ ರಚನೆಯ ಕಸರತ್ತು. ದೆಹಲಿಯಲ್ಲಿ ಎನ್ಡಿಎ ಮೈತ್ರಿಕೂಟದಿಂದ ಮೋದಿ ನೇತೃತ್ವದ ಸಂಜೆ 4ಕ್ಕೆ ಸಭೆ. ಟಿಡಿಪಿ ಜೆಡಿಯು ಹೊರಹೋಗದಂತೆ ಉಳಿಸಿಕೊಳ್ಳಲು ಸರ್ಕಸ್. ಪ್ರಧಾನಿ ಮೋದಿ ನೇತೃತ್ವದಲ್ಲಿಂದು ಕಡೆಯ ಕ್ಯಾಬಿನೆಟ್ ಮೀಟಿಂಗ್. ಮಧ್ಯಾಹ್ನದ ಹೊತ್ತಿಗೆ ಸಂಪುಟ ವಿಸರ್ಜನೆ. ಹೊಸ ಸರ್ಕಾರ ರಚನೆ ಕುರಿತು ರಾಷ್ಟ್ರಪತಿಗಳ ಎದುರು ಪ್ರಸ್ತಾಪ. ಅತಿ ದೊಡ್ಡ ಪಕ್ಷವಾಗಿರೋದ್ರಿಂದ ಮೊದಲಿಗೆ ಕೇಸರಿ ಪಡೆಗೆ ಸರ್ಕಾರ ರಚನೆಗೆ ಆಹ್ವಾನಿಸೋ ರಾಷ್ಟ್ರಪತಿ. ಇವತ್ತಿನ ಸಭೆಯಲ್ಲಿ ಸರ್ಕಾರ ರಚನೆಗೆ ಬೆಂಬಲ ಪತ್ರ. ಮಿತ್ರ ಪಕ್ಷಗಳಿಂದ ಬೆಂಬಲ ಪತ್ರ ಪಡೆಯಲಿರೋ ಬಿಜೆಪಿ. ಬಿಹಾರ ಸಿಎಂ ನಿವಾಸದಲ್ಲಿ ನಿತೀಶ್ ಕುಮಾರ್, ಚಿರಾಗ್ ಪಾಸ್ವಾನ್ ಭೇಟಿ. ಎನ್ಡಿಎಗೆ ಬೆಂಬಲ, ಸಂಪುಟದಲ್ಲೆಷ್ಟು ಸ್ಥಾನ, ಯಾವ ಖಾತೆ, ಬಿಹಾರಕ್ಕೆ ವಿಶೇಷ ಪ್ಯಾಕೇಜ್ ಸಂಬಂಧ ಮಾತುಕತೆ. ಪ್ರಧಾನಿ ಹುದ್ದೆ ಮೇಲೆ ಕಣ್ಣಿಟ್ರ ನಿತೀಶ್ ಕುಮಾರ್. ದೇಶಕ್ಕೆ ನಿತೀಶ್ ಕುಮಾರ್ಗಿಂತ ಒಳ್ಳೆ ಪ್ರಧಾನಿ ಯಾರಿದ್ದಾರೆ ಎಂದ ಜೆಡಿಯು ಎಂಎಲ್ಸಿ. ಎನ್ಡಿಎ ಸಭೆಗೂ ಮುನ್ನವೇ ಶುರುವಾಯಿತು ಭಿನ್ನರಾಗ. ವಿರೋಧ ಪಕ್ಷ ಗಟ್ಟಿಯಾಗಿ ಉಳಿಯುತ್ತೆ ಅಂತ ಜನ ತೋರಿಸಿದ್ದಾರೆ. ಮೋದಿಗೆ ಎಚ್ಚರಿಕೆಯ ಗಂಟೆ ಕೊಟ್ಟಿದ್ದಾರೆ. ಅಧಿಕಾರಕ್ಕೆ ಬರೋದ್ಯಾವ ಒಕ್ಕೂಟ ಅಂತ ಕಾಲ ಉತ್ತರಿಸುತ್ತೆ. ಲೋಕಸಭಾ ಫಲಿತಾಂಶದ ಬಳಿಕ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ. ಬಿಜೆಪಿ ಕನಸಿಗೆ ಅಡ್ಡಿಯಾಗಿದ್ದು ಅವರದ್ದೇ ನಾಯಕನ ಹೇಳಿಕೆನ. 400ರ ಗಡಿ ದಾಟಿಸಿ ಸಂವಿಧಾನ ಬದಲು ಎಂದಿದ್ದ ಅನಂತ್ ಕುಮಾರ್ ಹೆಗಡೆ. ಉತ್ತರ ಭಾರತದಲ್ಲಿ ಬಿಜೆಪಿಗೆ ಹೊಡೆತ ಕೊಡ್ತಾ ಹೇಳಿಕೆ. ದೇವೇಗೌಡ ಕುಮಾರಸ್ವಾಮಿಗೆ ಯಾವತ್ತು ಋಣಿ, ನಾನು ನಾಳೆ ದೆಹಲಿಗೆ ಹೋಗ್ತೀನಿ. ಸಚಿವ ಸ್ಥಾನದ ತೀರ್ಮಾನವೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು. ಪರೋಕ್ಷವಾಗಿ ಮಿನಿಸ್ಟರ್ ಪೋಸ್ಟ್ ಆಸೆ ಹೊರಹಾಕಿದ್ರ ಬಿ ಸೋಮಣ್ಣ. ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ತಾ ಇದ್ದಂತೆ ರಾರಾಜಿಸ್ತಾ ಇದೆ. ಸೊಸೆ ತಂದ ಸೌಭಾಗ್ಯ ಬ್ಯಾನರ್. 2.5 ದಶಕದ ಬಳಿಕ ಶಾಮನೂರು ಕುಟುಂಬಕ್ಕೆ ಒಲಿದ ಲೋಕಸಭೆಯ ಸೀಟ್. ಸಿದ್ದೇಶ್ವರ್ ಕುಟುಂಬದ ವಿರುದ್ಧ ಸೋಲಿನ ಕೊಂಡಿ ಕಳಚಿದ್ದಕ್ಕೆ ಅಭಿನಂದನೆಯ ಮಹಾಪೂರ. ಕಾಂಗ್ರೆಸ್ ನಿರೀಕ್ಷೆಯಂತೆ ವರ್ಕೌಟ್ ಆಗದ 5 ಗ್ಯಾರಂಟಿಗಳು. ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ ಕಮಾಲ್ ಮಾಡಿದ ಗ್ಯಾರಂಟಿಗಳನ್ನೇ ಮುಂದಿಟ್ಟು ಪ್ರಚಾರ ಮಾಡಿದ ಕಾಂಗ್ರೆಸ್ಗೆ ನಿರಾಸೆ. ಚುನಾವಣಾ ಫಲಿತಾಂಶ ಪ್ರಕಟವಾದ ಬೆನ್ನಲ್ಲೇ ಸಿಎಂಗೆ ಹೊಸ ಸವಾಲು. ಸರ್ಕಸ್ ಮಾಡಿ ತಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿಸಿದ್ದ ಸಚಿವರಿಗೆ ಮುಖಭಂಗ. ಸಂಪುಟ ಪುನರ್ರಚನೆಗೆ ಹಿರಿಯ ಶಾಸಕರ ಒತ್ತಾಯ. ಮಂಡ್ಯದಲ್ಲಿ ಅಬ್ಬರಿಸಿ ಬೊಬ್ಬಿರಿದು ಗೆದ್ದ ಕುಮಾರಸ್ವಾಮಿ. ಮಗ ನಿಖಿಲ್ ಸೋತ ಜಾಗದಲ್ಲೇ ಗೆದ್ದು ಬೀಗಿದ ಎಚ್ಡಿಕೆ. ಭದ್ರಕೋಟೆಯಲ್ಲೇ ನೆಲ ಕಚ್ಚಿದ ಜೆಡಿಎಸ್ಗೆ ಉಸಿರು ಕೊಟ್ಟ ದಳಪತಿ. ಮೂವರು ನಾಯಕರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇರೋದ್ರಿಂದ ಬೈ ಎಲೆಕ್ಷನ್. ಸಂಸತ್ ಪ್ರವೇಶಿಸಿರೋ ಕುಮಾರಸ್ವಾಮಿ, ಬೊಮ್ಮಾಯಿ, ತುಕಾರಾಂ. ಚನ್ನಪಟ್ಟಣಕ್ಕೆ ಎಚ್ಡಿಕೆ ಪುತ್ರ ಎಂಟ್ರಿ ಆಗ್ತಾರೆ ಅನ್ನೋ ಚರ್ಚೆ ಜೋರು. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ಗೆ ಸೋಲು. ಈಗ ಚನ್ನಪಟ್ಟಣದಿಂದ ವಿಧಾನಸಭೆಗೆ ಸ್ಪರ್ಧಿಸುತ್ತಾರೆ ಅನ್ನೋ ಚರ್ಚೆ ಮತ್ತೆ ಮುಂದುವರಿಯುತ್ತಾ. ದೇವೇಗೌಡ ವರ್ಸಸ್ ಡಿಕೆ ಫ್ಯಾಮಿಲಿ ಫೈಟ್. ರಾಜ್ಯದ 8 ಲೋಕಸಭಾ ಕ್ಷೇತ್ರದಲ್ಲಿ ಸೋಲುಂಡ ಬಿಜೆಪಿ. ಅಭ್ಯರ್ಥಿಗಳ ಜೊತೆ ಸೋಲಿನ ಅವಲೋಕನಕ್ಕೆ ಮುಂದಾದ ವಿಜಯೇಂದ್ರ. ಸೋತ ಕ್ಷೇತ್ರಗಳ ರಿಪೋರ್ಟ್ ತರುವಂತೆ ಸೂಚನೆ. ಎನ್ಡಿಎ ಸರ್ಕಾರದಲ್ಲಿ ಜೆಡಿಎಸ್ಗೆ ಸಚಿವ ಸ್ಥಾನ ಫಿಕ್ಸ್. ಕೃಷಿ ಅಥವಾ ಜಲಸಂಪನ್ಮೂಲ ಖಾತೆ ಮೇಲೆ ಎಚ್ಡಿಕೆ ಕಣ್ಣು. ಇವತ್ತು ಎನ್ಡಿಎ ಸಭೆ ವೇಳೆ ಬೇಡಿಕೆ ಮುಂದಿಡೋ ಸಾಧ್ಯತೆ. ಚಿಕ್ಕಬಳ್ಳಾಪುರ ಶಾಸಕರ ಮನೆಯ ಮೇಲೆ ಕಲ್ಲು ತೂರಾಟ. ನಿನ್ನೆ ರಾತ್ರಿ ಪ್ರದೀಪ್ ಈಶ್ವರ್ ಮನೆಯ ಕಿಟಕಿ ಗಾಜುಗಳನ್ನು ಒಡೆದ ದುಷ್ಕರ್ಮಿಗಳು. ನಗರ ಠಾಣಾ ಪೊಲೀಸರ ಭೇಟಿ ಪರಿಶೀಲನೆ.
ವರಿಷ್ಠರ ಸೂಚನೆ ಮೇರೆಗೆ ಸ್ಪರ್ಧಿಸಿದ್ವಿ, ಗೆಲುವಾಗಿದೆ. ಬಿಜೆಪಿ ಅಭ್ಯರ್ಥಿ ಜೊಲ್ಲೆ ಬಗ್ಗೆ ಆ ಪಕ್ಷದಲ್ಲೇ ಅಸಮಾಧಾನ ಇತ್ತು. ಸಿದ್ದರಾಮಯ್ಯರ ಸೇವೆ ಗೆಲುವಿಗೆ ಸಹಾಯವಾಗಿದೆ ಎಂದರು ಸತೀಶ್ ಜಾರಕಿಹೊಳಿ. ನಾಳೆ ಪ್ರಜ್ವಲ್ ರೇವಣ್ಣ ಕಸ್ಟಡಿ ಅಂತ್ಯ ಹಿನ್ನೆಲೆ ಇವತ್ತು ಹಾಸನಕ್ಕೆ ಕರೆದೊಯ್ಯೋ ಸಾಧ್ಯತೆ. ಸಂಜೆಯೊಳಗೆ ಹೊಳೆನಸೀಪುರ ಬಸವನಗುಡಿಯಲ್ಲಿ ಮಹಜರು ಪ್ರಕ್ರಿಯೆ. ರೇವ್ ಪಾರ್ಟಿ ಕೇಸಲ್ಲಿ ನಟಿ ಹೇಮಾಗೆ 12 ದಿನ ನ್ಯಾಯಾಂಗ ಬಂಧನ. ಪಾರ್ಟಿ ಆಯೋಜಿಸಿ ಡ್ರಗ್ಸ್ ಸೇವಿಸಿದ ಆರೋಪ. ನಟಿಯ ಪಾತ್ರದ ಬಗ್ಗೆ ಶಂಕೆ ವ್ಯಕ್ತಪಡಿಸಿರೋ ಸಿಸಿಬಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.